ಭವರೋಗವೈದ್ಯನಂ ಶಿವಯೋಗವೈದ್ಯನಂ ಶಿವಲಿಂಗಪೂಜಕನ ನವಲಿಂಗಯೋಜಕನ ಭುವನ ಸುಖಕಾರಕನ ಭುವನಾಳಿಕಾರಕನ ದುರಿತ ಪರಿಹಾರಕನ ಶಿವಯೋಗಿ ಕುಲಮಣಿಯ ಶಿವನ ಚಿಂತಾಮಣಿಯ ಶಿವಕಾರ್ಯಧುರಿಣ ಭುವನ ಗುರುವರ್ಯನಂ ಶಿವಭಕ್ತ ಸುರತರುವ ಶರಣರಿಷ್ಟವ ನೆರವ ಮುರುಗೇಶ ಗುರುವನುತಿಗೆ ಶ್ರಿತಂ ಚಿಜ್ಜಲದಿಂ ಕೃಪಾರ ಸನ್ನಿಧಿಂ ವೈರಾಗ್ಯ ಭಾಗ್ಯೋದದಿಂ ಶಾಂತೈಶ್ವರ್ಯ ವಿಭೂಷಣಂ ಶುಭಗುಣಂ ಮಾರಾಜ್ಯ ಸದ್ವಾರಣಂ ವಂದೇಹಂ ಮುರುಗೇಶ್ವರಂ ಗುರುವರಂ ಖ್ಯಾತಾಕಣಿಪತ್ತನ ಪ್ರೋದ್ಧಾಮೂಲ ಸದಿತ್ಯ ಗಚ್ಚಿನಾಮಠಾಧೀಶಂ ಚರೇಶಂ ಸದಾ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಪ್ರಮಥರನ್ನು, ಜಂಗಮಜ್ಯೋತಿ ಮಹಾತಪಸ್ವಿ ಲೋಕಪೂಜ್ಯರಾದಂಥ ಅಪ್ಪ ಮುರುಗೇಂದ್ರ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಳ್ತಾ, ಈ ಕ್ಷೇತ್ರದ ಪುಣ್ಯ ಮಹತೆಯಾಗಿರ್ತಕ್ಕಂಥ ಲಕ್ಷ್ಮೀತಾಯಿಯಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಗಾನ ಸುಧಾಕರ ಹುಲ್ಯಾಳದ ಮಹದೇವಪ್ಪನವರ ದ್ವಿತೀಯ ಪುಣ್ಯಸ್ಮರಣೋತ್ಸವದ ನಿಮಿತ್ತವಾಗಿ ಒಂದು ಬಹಳ ಅರ್ಥಪೂರ್ಣವಾದಂಥ ಮಹದೇವಪ್ಪನವರಿಗೆ ಸಂತೋಷವನ್ನು ತರುವಂಥ ಕಾರ್ಯಕ್ರಮ ಈ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ. ಈ ಭಜನಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುವಂಥ ಪರಮ ಪೂಜ್ಯರು, ಕಾಯಕ ಯೋಗಿಗಳಾಗಿರುವಂಥ ಶೆಟ್ಟರ ಮಠದ ಪರಮ ಪೂಜ್ಯ ಮರುಳಸಿದ್ಧ ಮಹಾಸ್ವಾಮೀಜಿಯವರಲ್ಲಿ ಶ್ರೀಗಳ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಜುಂಜುರವಾಡದ ಬಸವರಾಜ ದೇವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸದಾಶಿವ ಗುಟಾಳಿಯವರಲ್ಲಿ, ಗಿರೀಶ್ ಗುಟಾಳಿಯವರಲ್ಲಿ, ಚಂದ್ರಶೇಖರ ಯಲಗ್ಗಿಯವರಲ್ಲಿ, ರಾಹುಲ್ ಮಾಳೆಯವರಲ್ಲಿ, ಆಮೇಲೆ ಸನದಿ ಸಾಹೇಬರಲ್ಲಿ, ಹಳ್ಳದಮಳವರಲ್ಲಿ, ಸಂಕಣಗೌಡರಲ್ಲಿ, ಬಕಾರಿಯವರು, ಆಮೇಲೆ ಹಳ್ಳದಮಳ ಮತ್ತು ಮಾಳೆಯವರು, ಮತ್ತೆ ಹಳ್ಳದಮಳವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದೇ ಎಲ್ಲ ಗಣ್ಯಮಾನ್ಯರೇ, ಆಮೇಲೆ ಈ ಸ್ಪರ್ಧೆಗೆ ನೀವೆಲ್ಲ ಸೇರಿಕೊಂಡಿರ್ತಕ್ಕಂಥ ಎಲ್ಲ ಕಲಾವಿದರೇ ಮತ್ತು ಈ ಸ್ಪರ್ಧೆಯನ್ನು ಏರ್ಪಡಿಸಿರುವಂಥ ಎಲ್ಲ ಮಹನೀಯರೇ, ಆಮೇಲೆ ಬಹುಮಾನವನ್ನು ವಿತರಣೆಯನ್ನು ಮಾಡುವಂಥ ಎಲ್ಲ ಜಡ್ಜ್ಗಳವರಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಶರಣ ಬಂಧುಗಳಲ್ಲಿ ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ನಿಯೋಜನೆಯನ್ನು ಮಾಡಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಮಹಾಜನಗಳೇ, ಆಮೇಲೆ ಈ ಸ್ಪರ್ಧೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಕಲಾವಿದರೇ, ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ನಿಜಗುಣ ಶಿವಯೋಗಿಗಳ ಮತ್ತು ಸರ್ಪಭೂಷಣ ಶಿವಯೋಗಿಗಳವರ ಪದ್ಯಗಳನ್ನು ಹಾಡಬೇಕು ಅಂತ 2 ಪದ್ಯಗಳನ್ನು 14 ನಿಮಿಷ ಏನೋ ಒಂದು ಸಮಯವನ್ನು ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಹುಲ್ಯಾಳ ಮಾದೇವಪ್ಪನವರಂತೆ ಹಾಡಬೇಕು ಅಂದ್ರೆ 14 ನಿಮಿಷದಲ್ಲಿ ಒಂದು ಪದ್ಯವನ್ನು ಅವರು ಮುಗಿಸ್ತಿದ್ದಿಲ್ಲ. ಯಾವಾಗ ರಾಗವನ್ನು ಮಾಡ್ತಾ ಇದ್ರೆ ಆ ರಾಗದಲ್ಲಿ ಒಂದೊಂದು ಅಕ್ಷರಗಳನ್ನ ಬಿಳಿ ಬಿಳಿಯಾಗಿ ಹೇಳ್ಕೊತ ಹೋಗ್ತಾ ಇದ್ರು. ನಮಗಿಂತಲೂ ಅದರ ಬಗ್ಗೆ ನಿಮಗೆ ಬಹಳ ಅನುಭವ. ಹಾಡುವುದಂದ್ರೆ ಸುಮ್ಮನೆ ಅಲ್ಲ, ಹಾಡು ಬರೇ ಹಾಡಾಗಿ ಉಳಿಯುವಾಗ ನಿಜಗುಣ ಶಿವಯೋಗಿಗಳು ಮತ್ತು ಸರ್ಪಭೂಷಣ ಶಿವಯೋಗಿಗಳವರ ಪದ್ಯಗಳು ಅಂದ್ರೆ ಬರೇ ಹಾಡುಗಳಲ್ಲವು. ಹಾಡಿನಲ್ಲಿ
ನಮ್ಮನ್ನ ಪರಿವರ್ತನೆ ಮಾಡುವಂತಹ ಪರಿಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ತುಂಬಿರ್ತಕ್ಕಂತಹ ಪದ್ಯಗಳು ಎಷ್ಟು ಕಠಿಣವೋ ಅಷ್ಟೇ ಸರಳವಾಗಿರ್ತಕ್ಕಂಥ ಪದ್ಯಗಳಂತಂದ್ರೆ ಅದು ಬಹಳ ಒಳ್ಳೆಯದು ಅಂತ ನಮಗನಿಸ್ತದೆ. ಯಾಕಂತಂದ್ರೆ ನೂರಾರು ಅರ್ಥಗಳನ್ನು ತುಂಬಿರ್ತಕ್ಕಂಥ ಪದ್ಯಗಳು. ನಿಜಗುಣ ಶಿವಗಳ ಪದ್ಯಗಳನ್ನು ನಾವು ಬಹಳ ಸರಳವಾಗಿ ಹಾಡ್ತೀವಿ ಅಂತಂದ್ರೆ ಬಹಳ ಕಠಿಣ ಆಗ್ತವೆ. ನನಗೆ ಬಹಳ ಕಠಿಣ ಅಂತ ಪ್ರಯತ್ನ ಮಾಡಿದರೆ ಬಹಳ ಸುಲಭವಾಗಿ ಸುಲಭ ಬಾಳೆಯ ಹಣ್ಣಿನಂತೆ ಆನಂದವನ್ನು ಕೊಡುತ್ತೆ. ಅದಕ್ಕಾಗಿ ರಾಗ, ತಾಳ, ಅದರ ಜೊತೆಗೆ ಕಂಠ ಇವು ಬಹಳ ಮುಖ್ಯ. ಸಾಹಿತ್ಯಕ್ಕೆ ಬೆಲೆಯನ್ನು ತಂದುಕೊಟ್ಟವರು ಯಾರು ಅಂತಂದ್ರೆ ಅದು ಸಂಗೀತಗಾರರು. ಸಾಹಿತ್ಯವನ್ನು ಬಹಳ ಸುಂದರವಾಗಿ ಬರೀತಾರೆ. ಆ ಸಾಹಿತ್ಯವನ್ನ ಎಲ್ಲರ ಮನಕ್ಕೆ ಮುಟ್ಟುವಂತೆ, ಸಾಹಿತ್ಯವನ್ನ ಎಲ್ಲರ ಮನಕ್ಕೆ ಮುಟ್ಟುವಂತೆ, ಅದರ ಜೊತೆಗೆ ಆ ಸಾಹಿತ್ಯದ ಅರ್ಥ ಮನದಲ್ಲಿ ತುಂಬಿಕೊಂಡು ಆನಂದವನ್ನು ಕೊಡುವಂತೆ ಮಾಡುವುದು ಯಾವುದು ಅಂತಂದ್ರೆ ಅದು ಸಂಗೀತ. ಸಂಗೀತದಲ್ಲಿ ನಾವು ತಲೆಯಿಂದ ಆದಿವಿ ಅಂತಂದ್ರೆ ಜಗತ್ತನ್ನ ಮರಿಬಹುದು. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೇಳ್ತೀವಿ. ಅದಕ್ಕಾಗಿ ಸಂಗೀತ ಅನ್ನೋದು ಎಂಥ ಕಷ್ಟದಲ್ಲಿರುವಂಥವನಿರಲಿ, ಎಂಥ ದುಃಖದಲ್ಲಿರುವಂಥವನಾಗಲಿ, ಎಂಥ ರೋಗಿಯಾಗಿರಲಿ, ಅವರೆಲ್ಲರಿಗೂ ಆನಂದವನ್ನು ಕೊಡುತ್ತದೆ ಮತ್ತು ಅವರ ರೋಗವನ್ನು ಕಳೆಯುವಂಥ ಅದ್ಭುತವಾದಂಥ ಒಂದು ಶಕ್ತಿ ಆ ಸಂಗೀತದಲ್ಲಿದೆ. ನಿಜಗುಣ ಶಿವಯೋಗಿಗಳು ಬರೆದಿರ್ತಕ್ಕಂಥ ಆ ಒಂದು ಕೈವಲ್ಯ ಪದ್ಧತಿಯ 5 ಸ್ಥಳಗಳು: ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ, ಯೋಗ, ಜ್ಞಾನ. 5 ಸ್ಥಳಗಳಲ್ಲಿ ಅವರು ಹಂತ ಹಂತವಾಗಿ ಮೆಟ್ಟಿಲುಗಳನ್ನು ಮಾಡಿದರು. ಶರಣೊಂದು ಕಡೆ ಬಹಳ ಚಂದ ಬರೀತಾರೆ. ಪಾತಾಳ ದಡ್ಡವಣಿಯ ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಪಾತಾಳ ದಗ್ಧವಣಿಯ ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ನಮ್ಮ ಶರಣರು ದೇವಲೋಕಕ್ಕೆ ಬಟ್ಟೆ ಕಾಣುವರು. ಮೃತ್ಯರ ಮನದ ಮೈಲಿಗೆಯ ತೊಳೆಯೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಕೊಟ್ಟರು ಕೂಡಲ ಚನ್ನ ಸಂಗಣ ಶರಣರು ಅಂತ ಚನ್ನಬಸವಣ್ಣವರು ಬಹಳ ಅದ್ಭುತವಾದ ಮಾತನ್ನು ಬರೀತಾರೆ ನೋಡಿ. ಪಾತಾಳ ದಗ್ಧವಣಿಯ ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ. ಈಗ ನಮಗೆ ನೀರಳಿಕೆಯ ದಾಹ ಆಗ್ಯದ, ಬಹಳ ನೀರಳಿಕೆ ಆಗ್ಯದ. ಆಗ ಒಂದು ಬಾವಿ ಅದ, ಬಾವಿಯಲ್ಲಿ ತಿಳಿಯಾದ ನೀರದಾವ. ಆಗ ಆ ನೀರನ್ನು ನಾವು ತಗೋಬೇಕು ಅಂದ್ರೆ ನಮಗೆ ಏನು ಸಹಾಯ ಬೇಕು ಅಂತಂದ್ರೆ ಆ ಬಾವಿಗೆ ಮೆಟ್ಟಿಲುಗಳಿರಬೇಕು, ಕಟ್ಟೆಗಳಿರಬೇಕು. ಅದರ ಮುಖಾಂತರ ಹೋಗಿ ನೀರನ್ನು ತಕ್ಕೊಂಡು ನಾವು ದಾಹವನ್ನು ಪರಿಪೂರ್ಣ ಮಾಡ್ಕೋಬಹುದು, ದಾಹವನ್ನು ತೀರಿಸ್ಕೋಬಹುದು. ಇಲ್ಲ ಅಂದ್ರೆ ಮೆಟ್ಟಿಲಿಲ್ಲ ಅಂತಂದ್ರೆ ಒಂದು ಹಗ್ಗನೇ ಬೇಕು. ನಾವು ಹಗ್ಗಕ್ಕೆ ಒಂದು ಪಾತ್ರೆಯನ್ನು ಕಟ್ಟಿ ಆ ಪಾತ್ರೆಯ ಮುಖಾಂತರ ಆ ತಳದಲ್ಲಿರ್ತಕ್ಕಂಥ ನೀರನ್ನು ತಗೊಂಡು ನಾವು ನಮ್ಮ ಬಾಯಾರಿಕೆಯನ್ನ ತೀರಿಸಬಹುದು. ಹಾಗೆ ಇಲ್ಲಿ ಶರಣ ಹೇಳ್ತಾರೆ, ಶಬ್ದ ಸೋಪಾನದ ಬಲದಿಂದ ನಿಶಬ್ದ ಸೋಪಾನವ ಕಟ್ಟಿದರು. ನಿಶಬ್ದ ಸೋಪಾನ, ರಾಗದಲ್ಲಿ ಆನಂದ, ರಾಗದಲ್ಲಿ ಅಲೆಗಳ, ರಾಗದಲ್ಲಿ ಒಂದಿಷ್ಟು ಮನಸ್ಸನ್ನು ಸೆಳೆಯುವಂತಹ ಶಕ್ತಿ ಅದು. ಆ ರಾಗದ ತರಂಗಗಳು ನಮ್ಮನ್ನು ಒಯ್ಯಲಿಕ್ಕೆ ದಾರಿ. ಶಬ್ದ ಸೋಪಾನದ ಬಲದಿಂದ ನಿಶಬ್ದ ಸೋಪಾನವ ಕಟ್ಟಿದರು ಅಂತ. ಈ ರಾಗ, ಹಾಡು, ಶಬ್ದದ ಭಾವ, ಆಮೇಲೆ ಶಬ್ದಾರ್ಥಗಳು ಇವು ಏನು ಮಾಡ್ತವೆ ಅಂತಂದರೆ ನಮ್ಮನ್ನು ಈ ಲೌಕಿಕ ಜಗತ್ತಿನಿಂದ ಅಲೌಕಿಕವಾಗಿರ್ತಕ್ಕಂಥ ಜಗತ್ತಿಗೆ ಒಯ್ಯುವಂಥ ಅದ್ಭುತವಾದ ಕಾರ್ಯವನ್ನು ಯಾವ ಮಾಡ್ತಾವಂದರೆ ಶಬ್ದಗಳು ಮಾಡ್ತವೆ. ಆ ಶಬ್ದಗಳನ್ನು, ಆ ಸಾಹಿತ್ಯದ ಶಬ್ದಗಳನ್ನು
ರಾಗದ ಮುಖಾಂತರ ಹೇಳುವುದು ಮತ್ತು ರಾಗದ ಮುಖಾಂತರ ಆನಂದಪಡಿಸುವುದು ಎಷ್ಟು ಚಲೋ ಅಂತಂದರೆ ಅದು ಹಾಡುವವನನ್ನು ಆನಂದಪಡಿಸ್ತದೆ, ಕೇಳುವವನನ್ನು ಆನಂದಪಡಿಸ್ತದೆ. ಕೇಳುವವನನ್ನು ಈ ಲೌಕಿಕ ಪ್ರಪಂಚದಿಂದ ದೂರ ಓದಿಬಿಟ್ಟಿರ್ತದೆ, ಹಾಡುವವನನ್ನು ಈ ಲೌಕಿಕ ಪ್ರಪಂಚದಿಂದ ಭಾಳ ದೂರ ಓದಿಬಿಟ್ಟಿರ್ತದೆ. ಅದಕ್ಕಾಗಿ ಶಬ್ದ ಸೋಪಾನ ಭಾಳ ದೊಡ್ಡದು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ, ದೇವಲೋಕಕ್ಕೆ ದಾರಿ ಯಾವುದು ಅಂತಂದರೆ ಶಬ್ದ ಸೋಪಾನ. ಅದಕ್ಕಾಗಿ ನಿಜಗುಣ ಶಿವಯೋಗಿಗಳು ಶಿವಕಾರುಣ್ಯ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಆಮೇಲೆ ಯೋಗ ಪ್ರತಿಪಾದನ ಸ್ಥಳ, ಜ್ಞಾನ ಪ್ರತಿಪಾದನ ಸ್ಥಳ ಅಂತ ಹಂತವಾಗಿ ಈ ಮನುಷ್ಯನನ್ನು ಆನಂದದ ಲೋಕಕ್ಕೆ, ಆನಂದದ ಲೋಕ ಪರಿಪೂರ್ಣ ಸ್ಥಿತಿಗೆ ಒಯ್ಯುವಂಥ ಕೆಲಸವನ್ನು ರಾಗ ಸಾಹಿತ್ಯದ ಮುಖಾಂತರ ನಿಜಗುಣ ಶಿವಯೋಗಿಗಳು ಅದನ್ನು ಬರೆದಿಟ್ಟು, ಆ ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಅದರಲ್ಲಿರ್ತಕ್ಕಂಥ ಶಬ್ದ